ಹಾಯ್ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಸೊ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ನನ್ನ ಸರ್ವಿಸ್ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಬೇಕಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ನಾನು ರೇಖಿ ಹೀಲರ್ ಕೂಡ. ಕೆಲವೊಂದು ಡಿಫ್ರೆಂಟ್ ಮೊಡಾಲಿಟೀಸ್ನ ಯೂಸ್ ಮಾಡಿ ರೇಖಿ ಬಿಟ್ಟು ಚಕ್ರ ಮೆಡಿಟೇಷನ್ ಆಗಿರ್ಬೋದು, ಕಲರ್ ಥೆರಪಿ ಆಗಿರ್ಬೋದು ಆ್ಯಂಡ್ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡಿ ಸೊ ನಿಮ್ಮ ಪಾಸ್ಟ್ ಅಥವಾ ಪ್ರೆಸೆಂಟ್ ಲೈಫಲ್ಲಿ ಏನಾದರೂ ನಡೀತಿದ್ರೆ ಅದನ್ನ ಹೀಲ್ ಮಾಡೋದು ನನಗೆ ಗೊತ್ತಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಚೆಕ್ ಮಾಡಿ. ಅದೆಲ್ಲ ಪೇಯ್ಡ್ ಇರುತ್ತೆ. ಸೊ ಸಪೋಸ್ ನೀವು ಏನಾದರೂ ಹೀಲ್ ಆಗಿಲ್ಲ ಅಂತಂದರೆ ಲೈಫಲ್ಲಿ ಒಳ್ಳೆ ಥಿಂಗ್ಸ್ ಬರೋದು ಸ್ವಲ್ಪ ಡಿಲೇ ಆಗ್ಬೋದು. ಸೊ ನಿಮ್ಗೆ ಇದ್ರ ಮೇಲೆ ಎಲ್ಲ ನಂಬಿಕೆ ಇದ್ದರೆ ಮಾತ್ರ ಚೆಕ್ ಮಾಡಿ, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದೋಸ್ ವೀಡಿಯೋಸ್, ನೋ ನೀಡ್ ಟು ವರಿ. ಸೊ ಇವತ್ತಿನ ಟಾಪಿಕ್ ಬಂದು ಏನು ಅಂತಂದರೆ, ಸೊ ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಾನು ಕೆಲವೊಂದು ಡೀಟೇಲ್ಸ್ ಹೇಳ್ತೀನಿ. ನಂದು ಕನ್ನಡ ಜೊತೆಗೆ ಇಂಗ್ಲೀಷ್ ವಿಡಿಯೋ ಕೂಡ ಇದೇ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಟಾಪಿಕ್ ಸೇಮ್ ಇರೋದಿಲ್ಲ. ಟಾಪಿಕ್ ಯಾವಾಗ ಸೇಮ್ ಇರುತ್ತೆ ಅಂತಂದರೆ ತಮ್ನೈಲ್, ನೀವು ಯಾವಾಗ ವಿಡಿಯೋ ತಮ್ನೈಲ್ ನೋಡ್ತೀರಾ ಅದು ಏನಾದರೂ ಸೇಮ್ ಇದ್ದರೆ ಮಾತ್ರ ಟಾಪಿಕ್, ಮೆಸೇಜ್ ಎರಡೂ ಸೇಮ್ ಇರುತ್ತೆ, ಲ್ಯಾಂಗ್ವೇಜ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸಪೋಸ್ ತಮ್ನೈಲ್ ಡಿಫ್ರೆಂಟ್ ಇದ್ದರೆ ಗಾಯ್ಸ್, ಈವನ್ ಟಾಪಿಕ್ ಸೇಮ್ ಇದ್ರೂ ಮೆಸೇಜ್ ಡಿಫ್ರೆಂಟ್ ಇರುತ್ತೆ. ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ದರೆ ದಯವಿಟ್ಟು ಹೋಗಿ ಅದರಲ್ಲೂ ಚೆಕ್ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿಯಾದ ಡಿಫ್ರೆಂಟ್ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ, ನಾನು ಆ ಟಾಪಿಕ್ ಮೇಲೆ ವೀಡಿಯೋಸ್ ಖಂಡಿತ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು, ಸೊ ಜುಲೈ ಮಂತಲ್ಲಿ ಯಾವ ಥರ ಎನರ್ಜಿ ನಿಮ್ಗೆ ಏನು ಬದಲಾವಣೆ ಬರ್ತಿದೆ ನಿಮ್ಮ ಲೈಫಲ್ಲಿ, ನೀವೇನು ತಿಳ್ಕೊಳ್ಬೇಕು ಅದ್ರ ಬಗ್ಗೆ ನೋಡೋಣ. ಯೂನಿವರ್ಸ್ ನನ್ನೆಲ್ಲ ಡಿವೈನ್ ಸೋಲ್ಸ್ಗೆ ಜುಲೈ ಮಂತಲ್ಲಿ ಏನು ಬರ್ತಿದೆ ಅಥವಾ ಅವ್ರು ಏನು ತಿಳ್ಕೊಳ್ಬೇಕು ಲೈಫಲ್ಲಿ, ಅವರು ಒಂದು ಒಳ್ಳೆ ಚೇಂಜಸ್ ಆಗಬೇಕಂತಂದರೆ ಪ್ಲೀಸ್ ತಿಳಿಸ್ಕೊಡಿ. ಕಾರ್ಡ್ ಆಲ್ರೆಡಿ ಶಫಲ್ ಆಗಿದೆ, ನಾನು ಸೈಡಿಗೆ ಇಟ್ಟಿದ್ದೀನಿ. ಸೊ ಲೆಟ್ ಮಿ ಚೆಕ್ ವಾಟ್ ಆರ್ ದ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ. ಜಡ್ಜ್ಮೆಂಟ್ ಕಾರ್ಡ್ ಇದೆ. ಕಾರ್ಡಲ್ಲಿ ಸ್ವಲ್ಪ ನ್ಯೂಡಿಟಿ ಇರೋದ್ರಿಂದ ಅದನ್ನು ಕವರ್ ಮಾಡಿದ್ದೀನಿ. ಸೊ ಕಾರ್ಡ್ ಎಲ್ಲ ಫಸ್ಟ್ ತೆಗೆದ ಮೇಲೆ ನೋಡ್ತೀನಿ ಯಾವುದು ನಿಮಗೆ ಎಲ್ಲ ಕಂಪ್ಲೀಟ್ ಬಂದಿದೆ ಅಂತ. ಟೇಕ್ ಜಸ್ಟ್ ಒನ್ ಮೋರ್ ಕಾರ್ಡ್. ಎಸ್, ವಾವ್ ಗೈಸ್, ಎಲ್ಲ ಪೆಂಟಕಲ್ಸೇ ಬಂದಿದೆ. ಲೆಟ್ಸ್ ಸಿ. ಸೊ ದ ಫಸ್ಟ್ ಕಾರ್ಡ್ ಇಸ್ 10 of Pentacles. ನೆಕ್ಸ್ಟ್ ಜಡ್ಜ್ಮೆಂಟ್ ಬಂದಿದೆ. ನೆಕ್ಸ್ಟ್ ದ ಏರೋಫೆಂಟ್ ಕಾರ್ಡ್. ಎಸ್, and the Queen of Pentacles. ಸೊ ದ ವಿಡಿಯೋ ಟಾಪಿಕ್ ಇಸ್ ನಿಮ್ಮ ಲೈಫಲ್ಲಿ ಏನು ಬರ್ತಿದೆ ಅನ್ನೋದ್ರ ಬಗ್ಗೆ ನಾನು ಟ್ಯಾರೋ ಶಫಲ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನೀವೇನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಕೇಳಿಬಿಡೋಣ. ಇನ್ ಆರ್ಡರ್ ಟು ಗೆಟ್ ಗುಡ್ ಥಿಂಗ್ಸ್, ಒಳ್ಳೆಯದು ನಿಮ್ಮ ಲೈಫಲ್ಲಿ ಬರಬೇಕಂದ್ರೆ ಅಥವಾ ನೀವೇನಾದರೂ ಚೇಂಜ್ ಮಾಡ್ಕೊಳ್ಬೇಕಂತ. Yes, I'll get this card, 3 of Cups, Elephant,
ಟು ಪೆಂಟಕಲ್ಸ್ ಕಾರ್ಡ್. ಹೀಲಿಂಗ್. ಸೊ ಗಾಯ್ಸ್, ನಾನು ಕೆಳಗಡೆ ಏನು ಶಫಲ್ ಮಾಡಿದ್ದೀನಿ ಈ ಕಾರ್ಡ್ ಎಲ್ಲ ಸಜೆಷನ್. ಸೊ ಇದು ಬಂದು ಏನು ಚೇಂಜಸ್ ಇರುತ್ತೆ ಅಂತ, ನಿಮ್ಗೆ ಜುಲೈ ಮಂತಲ್ಲಿ ಯಾವ ರೀತಿ ಎನರ್ಜಿ ನಿಮ್ಮ ಅರೌಂಡಲ್ಲಿ ಇರುತ್ತೆ ಅಥವಾ ಏನಾದರೂ ಏನು ಚೇಂಜಸ್ ಬರ್ತಿದೆ ಅಂತ ನಾವು ನೋಡೋಣ. ಸೊ ಫಸ್ಟ್ ಬಂದು ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಇದು ಜನ್ರೇಷನಲ್ ವೆಲ್ತ್ ತೋರಿಸುವಂಥ ಕಾರ್ಡು. ಇಡೀ ಕಂಪ್ಲೀಟ್ ಟ್ಯಾರೋಲ್ಲಿ ಏನು ಪೆಂಟಕಲ್ಸ್ ಇದೆ, ಈ ಪೆಂಟಕಲ್ಸ್ ತುಂಬ ಏನು ತೋರಿಸುತ್ತೆ ಅಂದರೆ ನಾಟ್ ಆ್ಯಂಡ್ ಸಿಂಪಲ್ ಮನಿ, ಲಾರ್ಜ್ ಅಮೌಂಟ್ ಆಫ್ ಮನಿನ ಒಂದು ಡಿಪೆಕ್ಟ್ ಮಾಡುತ್ತೆ. ಸೊ ನನ್ನ ಇಂಟ್ಯೂಷನ್ ಪ್ರಕಾರ ಸಪೋಸ್ ನಿಮ್ಗೇನಾದರೂ ಬೋನಸ್ ಆಗಿಲ್ಲ ಅಥವಾ ಸ್ಯಾಲ್ರಿ ತುಂಬ ದಿನದಿಂದ ಆಗಿಲ್ಲ ಅಂತಂದರೆ ನೀವು ಜುಲೈ ಮಂತಲ್ಲಿ ಖಂಡಿತ ತಗೊಳ್ತೀರಾ. ಆ್ಯಂಡ್ ಐ ಥಿಂಕ್ ಸಪೋಸ್ ನೀವೇನಾದರೂ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ಅಂದ್ಕೊಂಡಿದ್ರೆ ಅದಕ್ಕೆ ಎಲ್ಲಿಂದಾದರೂ ಅಮೌಂಟ್ ಬಂದೇ ಬರುತ್ತೆ. ಏನಾದರೂ ನೀವು ವರಿ ಮಾಡ್ತಿದ್ರೆ ಅಮೌಂಟ್ ಇಲ್ಲ, ಅದಕ್ಕೆ ಹೆಂಗಪ್ಪ ಸ್ಟಾರ್ಟ್ ಮಾಡೋದು ಅಂತಾರೆ, ನಿಮಗೆ ಲಾರ್ಜ್ ಅಮೌಂಟೇ ಬರುತ್ತೆ. ಆ್ಯಂಡ್ ಐ ಥಿಂಕ್ ನನಗೆ ಅನಿಸ್ತಿದೆ ನೀವು ಒಂದು ಒಳ್ಳೆ ಫ್ರೆಂಡ್ಶಿಪ್, ಒಂದು ಫ್ಯಾಮಿಲಿ, ಒಂದು ಒಳ್ಳೆ ಬಾಂಡಿಂಗ್, ಏನಾದ್ರೂ ಇಷ್ಟು ದಿನ ಸ್ವಲ್ಪ ಗಲಾಟೆ ಆ ಥರ ಏನೋ ಆಗಿದ್ರೆ ಅದೆಲ್ಲ ಸಾಲ್ವ್ ಆಗಿ ಒಂದೊಳ್ಳೆ ಫ್ಯಾಮಿಲಿ, ಒಂದು ಲವಲವಿಕೆ ನಗು ಇರುತ್ತೆ. ಈ ಒಂದು ನಿಮ್ಮ ಏನೂ ಆಗಿಲ್ಲ ಗಲಾಟೆ ಅಂತಂದ್ರೂ ತುಂಬ ಇಂಪ್ರೂವ್ ಆಗುತ್ತೆ ಫ್ಯಾಮಿಲಿ ಬಾಂಡಿಂಗ್. ಮತ್ತು ನಿಮ್ಗೊಂದು ಒಳ್ಳೆ ಗೆಳೆಯರು ಅಥವಾ ಗೆಳತಿ ಎನಿಥಿಂಗ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಆ್ಯಂಡ್ ಜುಲೈ ಮಂತ್ ಕಂಪ್ಲೀಟ್ ನಿಮ್ಮ ಮತ್ತು ಮನಿ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಕೈಯಲ್ಲಿ ಯಾವಾಗಲೂ ಹಣಕಾಸು ತುಂಬ ಚೆನ್ನಾಗಿರುತ್ತೆ. ನನಗೇನು ಅನಿಸ್ತಿದೆ, ನೀವು ಯಾವುದೇ ಜಾಬ್ಗೆ ಯಾವುದೇ ಬ್ಯಾಗ್ ಕೈ ಹಾಕಿದ್ರೂ ಎಲ್ಲ ಕಡೆ ಅಮೌಂಟ್ ಇರುತ್ತೆ, ಅದು ಒಂದು ಯೂಸ್ ಅಮೌಂಟ್ ಬರ್ತಿದೆ. ಸೊ ನೀವೇನಾದರೂ ಎಂಟರ್ಪ್ರಿನರ್ ಅಥವಾ ಯಾವುದೇ ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅದ್ರಲ್ಲಿ ನೀವೇನೋ ವೀಡಿಯೋಸ್ ಮಾಡ್ತಿರ್ತೀರ ಅಥವಾ ಒಂದು ಆ್ಯಡ್ ಕೊಡ್ತಿರ್ತೀರ, ಅಥವಾ ಏನೋ ಒಂದು ಪಾಡ್ಕಾಸ್ಟ್ ಮಾಡೋದಾಗಿರ್ಬೋದು, ಏನೇ ಆಗಿರಲಿ. ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್, ನೀವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅನ್ಎಕ್ಸ್ಪೆಕ್ಟ್ ಥಿಂಗ್ಸೇ ಜಾಸ್ತಿ ಬರುತ್ತೆ. ಸಪೋಸ್ ಇಫ್ ಯು ಆಸ್ಕ್ ಫಾರ್ 10 rupees, ಗಾಡ್ ನಿಮಗೆ 1000 lakh ಕೊಡೋ ಚಾನ್ಸಸ್ ತುಂಬ ಚೆನ್ನಾಗಿ ಅಷ್ಟಿದೆ. ಸೊ ದ ಜಡ್ಜ್ಮೆಂಟ್ ಕಾರ್ಡ್ ಬಂದು ಒಂದು ನ್ಯಾಯ ಈ ಕಾರ್ಡಲ್ಲೇ ಇದೆ, ಜಡ್ಜ್ಮೆಂಟ್. ಸೊ ನಿಮ್ಗೆ ಏನಾದರೂ, ನಾನು ಆಲ್ರೆಡಿ ಪ್ರೀವಿಯಸ್ ಹೇಳ್ದಂಗೆ ತುಂಬ ದಿನದಿಂದ ಅಮೌಂಟ್ ಸ್ಟಕ್ ಆಗಿದ್ರೆ ಅಥವಾ ಎಲ್ಲೋ ಯಾರ ಕೈಲೋ ದುಡ್ಡು ಕೊಟ್ಟಿರ್ತೀರ, ಎಲ್ಲೋ ಒಂದು ಲೇವಾದೇವಿ ಮಾಡೋರಿದ್ದಾರೆ, ಅಥವಾ ಯಾವುದೇ ರೀತಿ ಆಗಿರಲಿ ನಿಮ್ಮ ಅಮೌಂಟ್ ಎಲ್ಲೇ ಸ್ಪೆಂಡ್ ಮಾಡಿರಲಿ ಹೋಗೋದಿಲ್ಲ, ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮಗೆ ಎಲ್ಲಿಂದಾದರೂ ಹಣ ಬರಬೇಕಿದ್ರೆ, ಯಾರಿಂದನಾದರೂ ಬರಬೇಕಿದ್ರೆ, ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಖಂಡಿತ ನಿಮ್ಗೆ ಬಂದೇ ಬರುತ್ತೆ. ಆ್ಯಂಡ್ ನನಗೇನು ಅನಿಸ್ತಿದೆ, ಸ್ವಲ್ಪ ನೀವು ಯಾರಾದ್ರೂ ಗೊತ್ತಿರೋರಿಂದ ಕೆಲವೊಂದು ಮೆಸೇಜ್ನ ನೀವು ತಗೊಳ್ಬೇಕು. ಆ್ಯಂಡ್ ಡಿವೈನ್ಗೆ ಸರೆಂಡರ್ ಕೂಡ ಆಗಬೇಕು. ಸಪೋಸ್ ನೀವು ಅಂದರೆ ಜಾಬಲ್ಲಿ ಸಣ್ಣ ಪುಟ್ಟ ಮನಿ ಇದ್ದರೆ ಅದು ಅಬ್ಸಲ್ಯೂಟ್ಲಿ ಬರುತ್ತೆ. ಸಪೋಸ್ ನೀವೇನಾದರೂ ಒಂದು ಇವಾಗ ನಾನು ಇಲ್ಲಿ ಟ್ಯಾರೋ ರೀಡಿಂಗ್ ನೋಡಿದ ತಕ್ಷಣ ನಿಮಗೆ ಅಮೌಂಟ್ ಸಡನ್ನಾಗಿ ಬರೋದಿಲ್ಲ, ನೀವು ಆ್ಯಕ್ಷನ್ ಕೂಡ ತಗೊಳ್ಬೇಕಾಗುತ್ತೆ. ಅಲ್ಲ, ಸ್ವಲ್ಪ ರಿಯಲಿಸ್ಟಿಕ್ ಆಗು ಥಿಂಕ್ ಮಾಡಬೇಕಾಗುತ್ತೆ. ನೀವು ಇಷ್ಟು ಅಮೌಂಟ್ ನಿಮ್ಮಲ್ಲಿ ಬರಬೇಕಾದ್ರೆ ನೀವು ಯಾರನ್ನ ಹಿಡ್ದು ಯಾರನ್ನ ಹೆಂಗೆ ಮಾತಾಡಬೇಕು. ಸಪೋಸ್ ಜಾಬ್ದಾಗಿರೋ ಆಟೋಮೆಟಿಕ್ಲಿ ನಿಮ್ಮ ಅಮೌಂಟ್ ನಿಮ್ಗೆ ಬಂದೇ ಬರುತ್ತೆ ಖಂಡಿತ. ಸಪೋಸ್ ನೀವು ಏನಾದರೂ ಬಿಸ್ನೆಸ್ಗೆ ಒಂದು ಒಳ್ಳೆ ಅಮೌಂಟ್ ನೀವು ಹೂಡಿಕೆ ಮಾಡಬೇಕಾದ್ರೆ, ಅಥವಾ ನೀವು ಯಾರಿಗೋ ಸಾಲ ಕೊಟ್ಟಿದ್ರೆ, ಅಥವಾ ಏನೇ ಆಗಿದ್ರು ನೀವು ಹೋಗಿ ಕೇಳಿದ್ರೆ ಅಲ್ವ ಬರೋದು. ಸೊ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಯಾರೂ ಒಂದು ಗುರು ಅಥವಾ ನಿಮ್ಮ ಒಂದು ಹಾದಿಗೆ ಯಾರೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಸರೆಂಡರ್ ಟು ದ ಗಾಡ್ ಆ್ಯಂಡ್ ಆ್ಯಕ್ಷನ್ ಖಂಡಿತ ತಗೊಳ್ಳಿ ನೀವು. ಲೈಕ್ ನೀವು ಮೇಲ್, ಫೀಮೇಲ್ ಆರ್ ಎನಿ ಜೆಂಡರ್ ಆರ್ ಎನಿ ಸೆಕ್ಷುವಲ್ ಇಂಟ್ರೆಸ್ಟ್ ಆಗಿರ್ಬೋದು. ಸೊ ಒಂದು ಮ್ಯಾಸ್ಕುಲೈನ್ ಎನರ್ಜಿಗೆ ನೀವು ಹೋಗಬೇಕಾಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋ ಐ ಥಿಂಕ್ ಹೇಳಿದ್ದೀನಿ ಅನಿಸುತ್ತೆ. ಮ್ಯಾಸ್ಕುಲೈನ್ ಅಂತಂದರೆ ಆ್ಯಕ್ಷನ್ ಓರಿಯೆಂಟೆಡ್, ಒಂದು ಪ್ಯೂರಿಟಿ, ಒಂದು ಕ್ರಿಯೇಟಿವಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಸೂಚಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು ಮೇಲ್, ಫೀಮೇಲ್ ಆರ್ ಎನಿ ಸೆಕ್ಷುವಲ್ ಇಂಟ್ರೆಸ್ಟ್ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಒಂದು ಡಿವೈನ್ ಅಥವಾ ಹೈಯರ್ ರೆಲ್ಮ್ನಲ್ಲಿ ದೇವ್ರು ನಿಮ್ಮನ್ನ ನೋಡೋದು ಸೋಲ್ ಅಷ್ಟೇ. ಮೇಲ್, ಫೀಮೇಲ್ ಇಬ್ಬರಲ್ಲೂ ಮ್ಯಾಸ್ಕ್ರೈನ್, ಫೆಮಿನೈನ್ ಎನರ್ಜಿ ಇರುತ್ತೆ. ವಿ ಶುಡ್ ಬ್ಯಾಲೆನ್ಸ್ ಬೋತ್.
ಸೊ ಮ್ಯಾಸ್ಕ್ಯುಲೈನ್ ಎನರ್ಜಿ ಅಂದಾಗ ನಾನು ಆಲ್ರೆಡಿ ಹೇಳಿದೆ, ನೀವು ಆ್ಯಕ್ಷನ್ ತಗೊಳ್ಬೇಕು ಆ ವಿಚಾರವಾಗಿ. ಸಪೋಸ್ ನಿಮ್ಗೆ ಏನಾದ್ರೂ ಅಮೌಂಟ್ ವಾಪಸ್ ಬರೋದಿದ್ರೆ, ಯೂಸ್ ಅಮೌಂಟ್ ಅಥವಾ ಬಿಸ್ನೆಸ್ ಆಗಿದ್ದರೆ, ಅದರ್ವೈಸ್ ಸಪೋಸ್ ಏನಾದರೂ ಸ್ಯಾಲ್ರಿದಾಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ ನೀವು ಎಲ್ಲೋ ಒಂದು ಕಡೆ ಜಾಬ್ ಆಗಿದೆ ಆಲ್ರೆಡಿ, ನೀವೇನೋ ಎಕ್ಸ್ಪೆಕ್ಟ್ ನೆಗೋಷಿಯೇಟ್ ಮಾಡ್ತಾ ಇರ್ತೀರ HR ಹತ್ರ ಎಲ್ಲ ಅಂದ್ಕೊಳ್ಳಿ. ಸೊ ಯು ಶುಡ್ ಟೇಕ್ ಆ್ಯಕ್ಷನ್. ಅವ್ರು ಎಷ್ಟೋ ಒಂದು ಪ್ಯಾಕೇಜ್ ಹೇಳಿದ ತಕ್ಷಣ ದಯವಿಟ್ಟು ಒಪ್ಕೊಳಕ್ಕೆ ಹೋಗ್ಬಿಡಿ, ಬೇಕಾದ್ರೆ ಯು ಡಿಸರ್ವ್ ಮೋರ್. ನೀವು ಬಾಯಿಗೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ರೆ ಅವ್ರು ಖಂಡಿತ ಕೊಡೋದಿಲ್ಲ. ಯು ಶುಡ್ ಟೇಕ್ ಆ್ಯಕ್ಷನ್, ಯು ಶುಡ್ ನೆಗೋಷಿಯೇಟ್ ಅಂತ ಕಾರ್ಡ್ ಸೂಚಿಸ್ತಿದೆ. ಮತ್ತು ಪೆಂಟಕಲ್ಸ್ ಕಾರ್ಡ್ ಬಂದಿದೆ, ದ ಕ್ವೀನ್ ಆಫ್ ಪೆಂಟಕಲ್ಸ್. ನನಗೇನು ಅನಿಸ್ತದೆ, ನೀವು ಬರೋ ಅಮೌಂಟಿಂದ ಜಸ್ಟ್ ನಿಮ್ಮೊಬ್ರಿಗೆ ಯೂಸ್ ಆಗಲ್ಲ. ಸೊ ನೀವು ಆ ಅಮೌಂಟ್ನ ಮತ್ತೆ ಇನ್ನಷ್ಟು ಇನ್ವೆಸ್ಟ್ ಮಾಡಿ, ನೀವು ಮುಂದಿನ ಕನಸುಗಳಿಗೆ ಏನೇನು ನಿಮ್ಮ ಆಸೆ ಇದೆ ಎಲ್ಲ ಪೂರೈಕೆ ಆಗುತ್ತೆ. ನೀವು ಅದನ್ನು ಕರೆಕ್ಟಾಗಿ ಯೋಜನೆ ಮಾಡೇ ಮಾಡ್ತೀರಾ. ಆ್ಯಂಡ್ ನಿಮ್ಮ ಲೈಫ್ ಕಂಪ್ಲೀಟ್ಲಿ ಪ್ರಾಸ್ಪರಸ್, ಹೆಲ್ತ್, ವೆಲ್ತ್, ಅಬಂಡೆನ್ಸಿಂದ ಕೂಡಿರುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ಎಲ್ಲಿ ಅಮೌಂಟ್ನ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ. ಸೊ ನಿಮ್ಮ ಮತ್ತು ಮನಿ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮಂತಲ್ಲಿ. ಸೊ ಐ ಥಿಂಕ್ ನೀವು ಮನಿನ ಸುಮ್ಮನೆ ದ್ವಂದ್ವ ವೆಚ್ಚ ಮಾಡೋರಲ್ಲ, ಹಾಗಂತ ಲೈಕ್ ಜಿಪ್ನೂರು ಅಂತಲ್ಲ. ಜುಲೈ ಮಂತಲ್ಲಿ ಹೆಂಗಿರ್ತೀರಾ ಅಂತಂದರೆ ಎಷ್ಟು ಬೇಕಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಬೇಕಷ್ಟು ಸೇವ್ ಮಾಡ್ತೀರಾ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಇದುವರೆಗೂ ನೀವೇನಾದರೂ ಅಮೌಂಟ್ ಇನ್ವೆಸ್ಟ್ ಮಾಡ್ದೇ ಇದ್ದರೆ ಮೇ ಬಿ ನೀವೊಂದು RD ಆಗಿರ್ಬೋದು ಅಥವಾ SIP ಆಗಿರ್ಬೋದು, ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡೋ ಚಾನ್ಸಸ್ ತುಂಬ ಎತ್ತು ಕಾಣಿಸ್ತದೆ. ಬಟ್ ನೀವು ಮಾಡೋದು ತುಂಬಾ ಬೆನಿಫಿಟ್ ಆಗುತ್ತೆ, ಅಂಥದಕ್ಕೆ ನೀವು ಕೈ ಹಾಕ್ತೀರಾ. ಒಂದೊಳ್ಳೆ ಅಮೌಂಟಲ್ಲಿ ಒಂದೊಳ್ಳೆ ಬೀಜ ಬಿತ್ತುತ್ತೀರಾ ನೆಕ್ಸ್ಟ್ ಜುಲೈ ಮಂತಲ್ಲಿ. ಸೊ ನೆಕ್ಸ್ಟ್ ನಿಮ್ಗೆ ಏನು ಗೈಡೆನ್ಸ್ ಇದೆ ಇದನ್ನೆಲ್ಲ ನೀವು ನಿಮ್ಮ ಲೈಫಲ್ಲಿ ಬರಬೇಕಂದ್ರೆ, ಸೊ ಗೈಸ್ ಒನ್ ಥಿಂಗ್ ಐ ಆಮ್ ಗೆಟ್ ಟು ನೋ, ಐ ಥಿಂಕ್ ರೈಟ್ ನಾವು ನಿಮ್ಗೆ ಜೂನ್ ಮಂತಲ್ಲಿ ಇದು ವಿಡಿಯೋ ಯಾವಾಗ ನೋಡ್ತೀರಾ ಅಂತ ಗೊತ್ತಿಲ್ಲ. ಸಪೋಸ್ ನಿಮ್ಮ ಲೈಫಲ್ಲಿ ಏನಾದರೂ ಪೇಷನ್ಸ್ ಇಲ್ಲ ಅಂತಂದರೆ ದಯವಿಟ್ಟು ಪೇಷನ್ಸ್ ಬನ್ನಿ. ಸರೆಂಡರ್ ಟು ದ ಡಿವೈನ್. ಆ ಡಿವೈನ್ ಟೈಮ್ಗೆ ಸರೆಂಡರ್ ಮಾಡಿ. ಯಾಕೆ ಅಂತಂದರೆ ನಾವೊಂದು ಭೂಮಿಲಿ ಬೀಜ ಹಾಕ್ಬಿಟ್ಟು ನೀರು ಗೊಬ್ಬರ ಹಾಕ್ತೇನೆ ಯಾವಾಗಲೂ ಅದು ಕೆದಕ್ತಾ ಇದ್ದರೆ ಅದು ಉಡೋದಿಲ್ಲ, ಅದು ಸತ್ತೇ ಹೋಗುತ್ತೆ ಖಂಡಿತ. ಸೊ ನೀವೇನಾದರೂ ತುಂಬ ಯಾವಾಗ ಆಗುತ್ತೆ ಯಾವಾಗ ಬರುತ್ತೆ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ಆಗೋದಿಲ್ಲ. ನಾನು ಆಲ್ರೆಡಿ ಪ್ರೀವಿಯಸ್ ಹೇಳ್ದಂಗೆ, ಸಪೋಸ್ ನೀವು ಯಾವುದೋ ಒಂದು ಸ್ಯಾಲ್ರಿ ಅಥವಾ ಬೋನಸ್ ಮಿಸ್ ಆಗಿರೋ ಖಂಡಿತ ಬರುತ್ತೆ. ಬಟ್ ನೀವು ತಲೆ ಕೆಡಿಸ್ಕೊಂಡ್ರೆ ಏನು ಯೂಸ್ ಇಲ್ಲ ಅಲ್ಲ. ಆ್ಯಂಡ್ ನೀವೇನಾದರೂ ನೆಗೋಷಿಯೇಟ್ ಮಾಡಬೇಕು, ಒಂದು ಕಡೆ ಅಮೌಂಟ್ ವಾಪಸ್ ಕೇಳಬೇಕು, ಬಿಸ್ನೆಸ್ಗೆ ಹೋಗಿ ಒಂದು ಲೋನ್ ಅಪ್ಲೈ ಮಾಡಬೇಕಂದ್ರೆ ನೀವು ಆ್ಯಕ್ಷನ್ ತಗೊಳ್ಬೇಕು. ಸುಮ್ಮನೆ ಕೂತಲ್ಲೇ ಓವರ್ ಥಿಂಕ್ ಮಾಡ್ತಾಯಿದ್ರೆ ಖಂಡಿತ ಆಗೋದಿಲ್ಲ. ಆ್ಯಂಡ್ ಐ ಥಿಂಕ್ ಸ್ವಲ್ಪ ನೀವು ಯಾರ ಜೊತೆ ಇರ್ತೀರಾ ಅವ್ರ ಬಗ್ಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ. ಯಾಕಂತಂದರೆ ಅಮೌಂಟ್ ತುಂಬ ಬರೋದ್ರಿಂದ ಅವರು ಅದನ್ನು ಅವ್ರ ಸ್ವಂತ ಉಪಯೋಗಕ್ಕೆ ಪಬ್ಬು, ಪಾರ್ಟಿ ಅಥವಾ ಎನಿಥಿಂಗ್ ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಸ್ವಲ್ಪ ಜುಲೈ ಮಂತಲ್ಲಿ ನನಗನ್ನಿಸ್ತಿದೆ ಆದಷ್ಟು ಒಬ್ಬರೇ ಹೇಳಿದ್ರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಕೈಯಲ್ಲಿ ಅಷ್ಟು ಅಮೌಂಟ್ ಇರುತ್ತೆ, ನೀವು ಲೈಫಲ್ಲಿ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡ್ತಾ ಇರ್ತೀರ, ನೀವು ನೆಗೋಷಿಯೇಟ್ ಮಾಡ್ತಿದ್ರೆ ದಯವಿಟ್ಟು ಕಂಪ್ನಿಲಿ ಯಾರಿಗೂ ಹೇಳ್ಬೇಡಿ. ಒಂದು ಕಡೆ ಜಾಬ್ ಅಪ್ಲೈ ಮಾಡಿದರೆ ಅಂಟಿಲ್ ಯು ಗೆಟ್ ಫೈನಲ್ ಕಾಪಿ ಆ್ಯಂಡ್ ನಿಮ್ಗೆ ಒಂದು ಅಮೌಂಟ್ ಲೋನ್ ಸ್ಯಾಂಕ್ಷನ್ ಆಗೋವರೆಗೂ ಯಾರಿಗೂ ಹೇಳ್ಬೇಡಿ. ಆ್ಯಂಡ್ ನಿಮ್ಮ ಬೋನಸ್ ಬಂದರೆ ದಯವಿಟ್ಟು ನಿಮ್ಮ ಮೌತ್ಗೆ ಜುಲೈ ಮಂತು ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೀನಿ ಅಂದರೆ, ಕೈಂಡ್ಲಿ ಜಿಪ್ ಯುವರ್ ಮೌತ್. ನಿಮ್ಮ ಯೋಜನೆಗಳನ್ನ ಯಾರಿಗೂ ಹೇಳ್ಬೇಡಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಆ್ಯಕ್ಷನ್ ತಗೊಳ್ಬೇಕು. ಗೊತ್ತಿರೋರನ್ನ ಮಾತ್ರ ಕೇಳಬೇಕು. ಸಪೋಸ್ ಗೊತ್ತಿಲ್ವಾ, ಇಟ್ಸ್ ಓಕೆ, ಇಟ್ಸ್ ಟೋಟಲಿ ಓಕೆ. ಸೊ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ಗೆ ಹೋಗಿ, ನಿಮ್ಮ ಒಳಗಡೆ ಏನು ನಡೀತಿದೆ, ನಿಮ್ಗೆ ಇವಾಗ ಏನು ಬೇಕು. ಸೊ ನಿಮ್ಮ ಲೈಫಲ್ಲಿ ನೀವೇ ದಾರಿದೀಪ, ನೀವೇ ಆ್ಯಕ್ಷನ್ ತಗೊಂಡು ಯಾರಿಗೂ ಹೇಳ್ದೇ ಸೊ ಸ್ವಲ್ಪ ಒಳಗಡೆನೆ ಗುಟ್ಟಾಗಿ ಪ್ಲ್ಯಾನ್ಗಳನ್ನ ಮಾಡೋದು ಒಳ್ಳೆಯದು. ಆ್ಯಂಡ್ ನನಗನ್ನಿಸುತ್ತೆ ಫಸ್ಟ್ ನೀವು ನಿಮ್ಮ ಕಪ್ನ ಫಿಲ್ ಮಾಡ್ಕೊಳ್ಳಿ. ಸೊ ಈ ಕಾರ್ಡ್ ನೋಡಿ, ಆ ಕಪ್ ಫಿಲ್ಲಾಗಿ ಬೇರೆಯವ್ರಿಗೆ ಹೋಗ್ತಿದೆ. ಒಂದು ಗಾದೆ ಇದೆ, ಹೈಕಂಡು ತಿನ್ನೋದ ಹತ್ರ ಕಿತ್ಕೊಂಡು ತಿಂದರು ಅಂತ. ಆ ಥರ ಆಗಬೇಡಿ. ಸೊ ಮೊದಲು ನಿಮ್ಮ ಡ್ರೀಮ್ಸ್, ನಿಮ್ಮ
ಕ್ಲಾತ್ ನೀವು ತಗೊಳ್ಳಿ, ನಿಮ್ಮ ಡ್ರೀಮ್ಸ್ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ನೀವು ಹೋಗೋ ಕಡೆ ಹೋಗಿ, ಬುಕ್ ದಟ್ ಟ್ರಿಪ್ ಟಿಕೆಟ್, go to the mall, go to the shopping, go to the movie ಆ್ಯಂಡ್ ಸ್ಪೆಂಡ್ ಆನ್ ಯುವರ್ ಸೆಲ್ಫ್. ಒಂದು ನೀವೇನಾದರೂ ಅಕೌಂಟ್ ಸೇವ್ ಮಾಡಬೇಕಿದ್ರೆ ಫಸ್ಟ್ ಅಕೌಂಟ್ ಓಪನ್ ಮಾಡಿ ಅಕೌಂಟ್ಗೆ ಅಮೌಂಟ್ ಹಾಕಿ. ನೀವು ಮನೆಗೆ ಏನಾದ್ರು ದುಡ್ಡು ಕೊಡಬೇಕಿದ್ರೆ ಮನೆಗೆ ಕೊಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತಗೊಳ್ಳಿ. ನಿಮ್ಮದು ಕಂಪ್ಲೀಟ್ ಎಲ್ಲ ಫುಲ್ಫಿಲ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಕೊಡಿ. ಸೊ ಯಾರನ್ನೋ ನಿಮ್ಮ ಎಲ್ಲ ವಿಷಯಗಳನ್ನೂ ಬೇರೆಯವ್ರಿಗೆ ಹೇಳಿ ಅವ್ರು ಫುಲ್ಫಿಲ್ ಎಲ್ಲ ನೀವು ಮಾಡ್ಕೊಳ್ತಾ ಹೋದರೆ ನಿಮಗೆ ಖಂಡಿತ ಒಳ್ಳೆಯದಾಗಲ್ಲ. ಸೊ ನೀವು ತಾಳ್ಮೆಯಿಂದ ಇರಬೇಕು, ಬೌಂಡ್ರೀಸ್ ಹಾಕಬೇಕು, ಎಲ್ಲ ವಿಷಯನೂ ಜಿಪ್ ಮಾಡಬೇಕು, ಗೊತ್ತಿರೋರ್ಗೆ ಮಾತ್ರ ಹೇಳಬೇಕು. ಸೊ ಎಲ್ಲಿ ಹೇಳಬೇಕು ಅಂಥ ಕಡೆ ಮಾತ್ರ ಹೇಳಿ, ಎಲ್ಲಿ ಹೇಳಿದ್ರೆ ಕೆಲಸ ಆಗುತ್ತೆ ಅಂಥ ಕಡೆ ಮಾತ್ರ ಹೇಳಿ. ನಿಮ್ಗೆ ಗೊತ್ತಿರುತ್ತೆ ನನಗಿಂತ ಚೆನ್ನಾಗಿ. ಈಗ ನೀವು HR ಹತ್ರ ನೆಗೋಷಿಯೇಟ್ ಮಾಡಬೇಕು ಅಥವಾ ಎಲ್ಲೇ ಹೋಗೊಂದು ಲೋನ್ ಕೇಳಬೇಕು ಅಂದರೆ ಅಲ್ಲಿ ಜಿಪ್ ಹಾಕೊಂಡಿರಬೇಡಿ. ನೀವು ಅಲ್ಲಿ ಹೋಗಬೇಕು, ಆ್ಯಕ್ಷನ್ ತಗೊಳ್ಳೇಬೇಕು. ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರ ಹತ್ರ ನೀವು ತಿಳ್ಕೊಳ್ಬೇಕು. ಸೊ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತಂದರೆ ನೀವೇನೇ ಇದು ಮಾಡಬೇಕು. ಸಪೋಸ್ ನೆಗೋಷಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಇವತ್ತಿನ ದಿನದಲ್ಲಿ ChatGPT ಇದೆ, ಒಂದು ಗೂಗಲ್ ಇದೆ, ಅದನ್ನೇ ಗುರುವಾಗಿ ಕನ್ಸಿಡರ್ ಮಾಡಿ ಒಂಚೂರು ನೀವು ಅದನ್ನು ರಿಸರ್ಚ್ ಮಾಡಿ. ಇಲ್ಲ ನಿಮಗೆ ಪೀಪಲ್ಸೇ ಅವೈಲಬಲ್ ಇದ್ದರೆ ಅವ್ರನ್ನೇ ಹೋಗಿ ಕೇಳಿ. ಇಲ್ವಾ ಜಿಪ್ ಹಾಕೊಳ್ಳಿ, ನಿಮ್ಮ ವರ್ಕ್ ನೀವು ಮಾಡಿ. ಫಸ್ಟ್ ನಿಮ್ಮ ಕಪ್ ನೀವು ಫಿಲ್ ಮಾಡಿ. ಸೊ ಗಾಯ್ಸ್, ಇದಿಷ್ಟು ಒಂದು ನಿಮ್ಮ ಲೈಫಲ್ಲಿ ಜುಲೈ ಮಂತಲ್ಲಿ ಏನು ಬರ್ತಿದೆ ಅದು, ಮತ್ತು ನೀವು ಏನು ತಿಳ್ಕೊಂಡಿದ್ರೆ ಒಳ್ಳೇದಾಗುತ್ತೆ. ಆ ಜುಲೈ ಮಂತಲ್ಲಿ ಅಷ್ಟು ಒಂದು ಒಳ್ಳೆ ಎನರ್ಜಿ ಬರಬೇಕಂದ್ರೆ ಏನು ಎಚ್ಚರಿಕೆಯನ್ನು ನೀವಿರಬೇಕು ಅನ್ನೋದು ಮೆಸೇಜ್ ಆಗಿತ್ತು. ಸೊ ಟೇಕ್ ವಾಟ್ ರೆಸೋನೇಟ್, ಲೀವ್ ದ ರೆಸ್ಟ್. ನನ್ನ ಚಾನಲ್ ಎಷ್ಟೊಂದು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಕನ್ನಡ ವೀಡಿಯೋಸು ಆ್ಯಂಡ್ ಇಂಗ್ಲೀಷ್ ವೀಡಿಯೋಸ್ ಕೂಡ. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಹೇಳ್ದಂಗೆ ತಮ್ನೇಲ್ ಸೇಮ್ ಇದ್ದರೆ ಮಾತ್ರ ಮೆಸೇಜ್ ಸೇಮ್ ಇರುತ್ತೆ, ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರುತ್ತೆ. ಅದರ್ವೈಸ್ ಲ್ಯಾಂಗ್ವೇಜು ಕೂಡ ಡಿಫ್ರೆಂಟ್ ಇರುತ್ತೆ, ಮೆಸೇಜು ಕೂಡ ಡಿಫ್ರೆಂಟ್ ಇರುತ್ತೆ. ನಿಮಗೆ ಕನ್ನಡ ಇಂಗ್ಲೀಷ್ ಎರಡು ಬಂದರೆ ದಯವಿಟ್ಟು ಹೋಗಿ ಎರಡನ್ನೂ ಚೆಕ್ ಮಾಡಿ. ಯಾಕೆಂದರೆ ನನ್ನ ಇಂಟ್ಯೂಷನ್ ಯಾವ ಥರ ಹೇಳುತ್ತೆ, ಯಾವ ಲ್ಯಾಂಗ್ವೇಜಲ್ಲಿ ಮಾಡಿರುತ್ತೆ, ನನ್ನ ಗಟ್ ಫೀಲಿಂಗ್ ಯಾವ ಥರ ಇರುತ್ತೆ, ನಾನು ಆ ಥರ ಹೋಗ್ತೀನಿ ಗಾಯ್ಸ್. ಸೊ ನಿಮ್ಗೆ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಟ್ಯಾರೋ ರೀಡಿಂಗ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಆ ಬೇಸಿಸ್ ಮೇಲಿನ ಆ ಟಾಪಿಕ್ ಮೇಲೇ ಟ್ಯಾರೋ ರೀಡಿಂಗ್ ಮಾಡ್ತೀನಿ. ಸೊ ಐ ಥಿಂಕ್ ಹೋಪ್ ನಿಮ್ಗೆ ಇದು ವಿಡಿಯೋ ಕಂಪ್ಲೀಟ್ ಅರ್ಥ ಆಗಿದೆ. ಲವ್ ಯು ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್.